ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಲು ಮಾತನಾಡುವಂತಹ 30 ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ತೋರಿಸು. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂತೇಳಿ ತೋರಿಸು ಅಂತ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು: ಶೋ ಮಿ ಹೌ ಇಟ್ ವರ್ಕ್ಸ್. ಶೋ ಮಿ, ತೋರಿಸು, ಹೌ ಇಟ್ ವರ್ಕ್ಸ್, ಇದು ಹೇಗೆ ಕೆಲಸ ಮಾಡುತ್ತೆ. ಈ ಪಾರ್ಟಿ ನನ್ನ ಕಡೆಯಿಂದ ಈ ಪಾರ್ಟಿ ಅಂತ ಹೇಳೋದಕ್ಕೆ ದಿಸ್ ಪಾರ್ಟಿ ಈಸ್ ಆನ್ ಮೀ. ದಿಸ್ ಪಾರ್ಟಿ ಈಸ್ ಆನ್ ಮೀ. ಇದನ್ನು ಹೇಳೋದು ಕಷ್ಟ. ಇಟ್ಸ್ ಹಾರ್ಡ್ ಟು ಟೆಲ್. ಇಟ್ಸ್ ಹಾರ್ಡ್ ಟು ಟೆಲ್. ಇಲ್ಲಿ ಏನೋ ನಡೀತಿದೆ ಅಂತೀವಲ್ಲ, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ಸಮಥಿಂಗ್ ಈಸ್ ಹ್ಯಾಪನಿಂಗ್ ಹಿಯರ್. ನನಗೆ ಉತ್ತರ ಕೊಡು, ನನಗೆ ಆನ್ಸರ್ ಕೊಡು. ಆನ್ಸರ್ ಮೀ. ಆನ್ಸರ್ ಮೀ. ನಾನು ಹೆದರಿದ್ದೆ, ನನಗೆ ಭಯ ಆಗಿತ್ತು. ಐ ವಾಸ್ ಸ್ಕೇರ್ಡ್. ಐ ವಾಸ್ ಸ್ಕೇರ್ಡ್. ಅವರು ಹೇಳುತ್ತಿರೋದು ನಿಜಾನ ಕೇಳ್ತೀವಲ್ಲ, ಇಸ್ ಇಟ್ ಟ್ರೂ ವಾಟ್ ದೇ ಆರ್ ಸೇಯಿಂಗ್? ಇಸ್ ಇಟ್ ಟ್ರೂ ವಾಟ್ ದೇ ಆರ್ ಸೇಯಿಂಗ್? ನಾನು ಇದನ್ನು ನಿನಗೋಸ್ಕರ ಮಾಡಿದ್ದಲ್ಲ. ನಾನು ಸುಮ್ಮನೆ ಮಾಡಿದ್ದು. ಆ ರೀತಿಯೆಲ್ಲ ಹೇಳ್ತಿರ್ತೀವಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಐ ಡಿಡಂಟ್ ಡೂ ಇಟ್ ಫಾರ್ ಯು. ಐ ಡಿಡಂಟ್ ಡೂ ಇಟ್, ನಾನು ಇದನ್ನು ಮಾಡಿದ್ದು ಅಲ್ಲ, ಫಾರ್ ಯು, ನಿನಗೋಸ್ಕರ. ನನ್ನ ಸಮಯ ಹಾಳು ಮಾಡಬೇಡ. ಡೋಂಟ್ ವೇಸ್ಟ್ ಮೈ ಟೈಮ್. ಡೋಂಟ್ ವೇಸ್ಟ್ ಮೈ ಟೈಮ್. ಪ್ರತಿಯೊಬ್ಬರಿಗೂ ಒಂದು ದೌರ್ಬಲ್ಯ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇರುತ್ತೆ ಅಂತೀವಲ್ಲ, ಎವ್ರಿ ಒನ್ ಹ್ಯಾಸ್ ಅ ವೀಕ್ನೆಸ್. ಎವ್ರಿ ಒನ್ ಹ್ಯಾಸ್ ಅ ವೀಕ್ನೆಸ್. ಅವಳು ಕುಳ್ಳ ಇದ್ದಾಳೆ ಅನ್ನೋದಕ್ಕೆ ಶೀ ಈಸ್ ಶಾರ್ಟ್. ಶೀ ಈಸ್ ಶಾರ್ಟ್. ಅದೇ ಅವಳು ಎತ್ತರ ಇದ್ದಾಳೆ ಅನ್ನೋದಕ್ಕೆ ಶೀ ಈಸ್ ಟಾಲ್. ಶೀ ಈಸ್ ಟಾಲ್. ನೀನು ಚೆನ್ನಾಗಿ ಕಾಣ್ತಿಲ್ಲ. ಈ ಡ್ರೆಸ್ ನಿಂಗೆ ಒಪ್ತಾ ಇಲ್ಲ, ಮೇಕಪ್ ಚೆನ್ನಾಗಿಲ್ಲ, ಈ ರೀತಿ ಹೇಳ್ತೀವಲ್ಲ. ಯು ಡೋಂಟ್ ಲುಕ್ ವೆಲ್. ಯು ಡೋಂಟ್ ಲುಕ್ ವೆಲ್. ಅದೇ ನೀನು ಚೆನ್ನಾಗಿ ಕಾಣ್ತಿದೆಯಾ ಅನ್ನೋದಕ್ಕೆ ಡೋಂಟ್ ತೆಗೆದ್ರಾಯ್ತು, ಯು ಲುಕ್ ವೆಲ್. ಇದು ತುಂಬ ಸುಂದರವಾಗಿದೆ, ಇದು ಭಾಳ ಬ್ಯೂಟಿಫುಲ್ ಇದೆ ಅನ್ಬೇಕಿದ್ರೆ ದಿಸ್ ಈಸ್ ಸೋ ಬ್ಯೂಟಿಫುಲ್. ದಿಸ್ ಈಸ್ ಸೋ ಬ್ಯೂಟಿಫುಲ್. ನೀನು ಏಕೆ ತುಂಬ ಗಂಭೀರ ಅಂದರೆ ಸೀರಿಯಸ್ ಆಗಿರುವೆ ಅಂತ. ಯಾಕೆ ತುಂಬ ಸೀರಿಯಸ್ ಆಗಿದೆಯಲ್ಲ ಅನ್ನೋದಕ್ಕೆ ವೈ ಆರ್ ಯು ಸೋ ಸೀರಿಯಸ್? ವೈ ಆರ್ ಯು ಸೋ ಸೀರಿಯಸ್? ನನಗೆ ಇದು ಗೊತ್ತಿತ್ತು. ಐ ನ್ಯೂ ಇಟ್. ಇದನ್ನು ಜೋರಾಗಿ ಓದಬೇಡ. ಡೋಂಟ್ ರೀಡ್ ಇಟ್ ಅಲೌಡ್. ಡೋಂಟ್ ರೀಡ್ ಇಟ್ ಅಲೌಡ್. ನೀನು ನನ್ನನ್ನು ಗೊಂದಲವನ್ನಾಗಿ ಮಾಡ್ತಿದೀಯಾ, ನೀನು ನನ್ನನ್ನು ಕನ್ಫ್ಯೂಸ್ ಮಾಡ್ತಿದೀಯಾ ಅಂತೀವಲ್ಲ. ಯು ಆರ್ ಮೇಕಿಂಗ್ ಮೀ ಕನ್ಫ್ಯೂಸ್ಡ್. ಯು ಆರ್ ಮೇಕಿಂಗ್ ಮೀ ಕನ್ಫ್ಯೂಸ್ಡ್. ಅವಳ ಬಗ್ಗೆ ಮರೆತು ಬಿಡು. ಫಾರ್ಗೆಟ್ ಅಬೌಟ್ ಹರ್. ಫಾರ್ಗೆಟ್ ಅಬೌಟ್ ಹರ್. ಅವಳು ಇನ್ನೂ ನಿದ್ದೆಯಲ್ಲೇ ಇದ್ದಾಳೆ. ಶೀ ಈಸ್ ಸ್ಟಿಲ್ ಅಸ್ಲೀಪ್. ಶೀ ಈಸ್ ಸ್ಟಿಲ್ ಅಸ್ಲೀಪ್. ನಾನು ಇದನ್ನು ನಿನ್ನ ಕಣ್ಣುಗಳಲ್ಲಿ ನೋಡಬಲ್ಲೆ. ಐ ಕ್ಯಾನ್ ಸಿ ಇಟ್ ಇನ್ ಯುವರ್ ಐಸ್. ಐ ಕ್ಯಾನ್ ಸಿ ಇಟ್ ಇನ್ ಯುವರ್ ಐಸ್. ನಾವು ನಂತರ ಅದನ್ನು ಚರ್ಚಿಸೋಣ. ನಾವು ನೆಕ್ಸ್ಟ್ ಅದನ್ನು ಡಿಸ್ಕಸ್ ಮಾಡೋಣ ಅನ್ನೋದಕ್ಕೆ ವಿ ವಿಲ್ ಡಿಸ್ಕಸ್ ದಟ್ ಲೇಟರ್. ವಿ ವಿಲ್ ಡಿಸ್ಕಸ್ ದಟ್ ಲೇಟರ್. ನೀನೊಂದು ದೊಡ್ಡ ತಪ್ಪು ಮಾಡ್ತಿದೀಯಾ. ದೊಡ್ಡ ತಪ್ಪು ಮಾಡ್ತಿದೀಯಾ ಅನ್ನೋದಕ್ಕೆ ಯು ಆರ್ ಮೇಕಿಂಗ್ ಅ ಬಿಗ್ ಮಿಸ್ಟೇಕ್. ಯು ಆರ್ ಮೇಕಿಂಗ್ ಅ ಬಿಗ್ ಮಿಸ್ಟೇಕ್. ನಾನು ಅವಳನ್ನು ಊಟಕ್ಕೆ ಕರೆ ತಂದೆ ಅನ್ನುವ ವರ್ಡ್ ಇದೆ ನೋಡಿ, ಅಂದರೆ ಕರ್ಕೊಂಡು ಬಂದೆ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಐ ಟುಕ್ ಹರ್ ಟು ಲಂಚ್. ಐ ಟುಕ್ ಹರ್ ಅಂದರೆ ಕರ್ಕೊಂಡು ಬಂದೆ, ಟು ಲಂಚ್, ಊಟಕ್ಕೆ. ನಾನು ನಿನ್ನ ಸ್ನೇಹಿತನ ಜೊತೆ ಮಾತಾಡಬೇಕೆಂದಿರುವೆ. ನಿನ್ನ ಫ್ರೆಂಡ್ ಜೊತೆ ನಾನು ಮಾತಾಡಬೇಕು ಅನ್ಬೇಕಿದ್ರೆ ಐ ವಾಂಟ್ ಟು ಟಾಕ್ ವಿತ್ ಯುವರ್ ಫ್ರೆಂಡ್. ಐ ವಾಂಟ್ ಟು ಟಾಕ್ ವಿತ್ ಯುವರ್ ಫ್ರೆಂಡ್. ದಯವಿಟ್ಟು ನನ್ನನ್ನು ಹೋಗಲು ಬಿಡು. ಪ್ಲೀಸ್ ಲೆಟ್ ಮೀ ಗೋ. ಪ್ಲೀಸ್ ಲೆಟ್ ಮೀ ಗೋ. ನಾವು ಕೇವಲ ಸ್ನೇಹಿತರಷ್ಟೇ, ನಮ್ಮಿಬ್ಬರ ಮಧ್ಯೆ ಬೇರೆ ಏನೂ ಇಲ್ಲ. ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಂತೀವಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ಸ್. ಏನು ಬದಲಾಗಿಲ್ಲ. ನಥಿಂಗ್ ಹ್ಯಾಸ್ ಚೇಂಜ್ಡ್. ಅದು ಸತ್ಯ ಅಲ್ಲ. ದಟ್ಸ್ ನಾಟ್ ಟ್ರೂ. ನೀನು ಹೋಗಲು ತಯಾರಾದೆಯಾ? ನೀನು ಹೋಗೋಕ್ಕೆ ರೆಡಿ ಆದೆಯಾ ಕೇಳಬೇಕಿದ್ರೆ ಆರ್ ಯು ರೆಡಿ ಟು ಗೋ?
ನೀನು ಇಲ್ಲಿ ಏನು ಹುಡುಕ್ತಾ ಇದೆಯಾ, ಏನು ಸರ್ಚ್ ಮಾಡ್ತಿದೆಯಲ್ಲ, ಏನು ಹುಡುಕ್ತಿದೆಯಾ ನೀನು, ಇದು ಆ್ಯಕ್ಚುಲಿ ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.